ನನಗೆ ಬಾಲ್ಯದಿಂದ ಟ್ರೈನ್ಗಳ ಮೇಲೆ ಒಂದು ವಿಚಿತ್ರವಾದ ವ್ಯಾಮೋಹ. ಇದಕ್ಕೆ ಕಾರಣ ನನ್ನ ಮನೆ ತರೀಕೆರೆಯಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕ ಇದ್ದದ್ದು. ಈಗ ಇರೋ ಹೊಸಪೇಟೆ ಮನೆ ಕೂಡ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇದೆ. ಈ 3 ಟ್ರೈನ್ಗಳು ಪುಟ್ಟ ಟ್ರೈನ್ಗಳು, ಸಣ್ಣ ಡಬ್ಬಿಗಳು, ನ್ಯಾರೋ ಗೇಜಲ್ಲಿ ಹೋಗ್ತವೆ. ಮತ್ತು ಈ 3 ಟ್ರೈನ್ಗಳನ್ನು ಬ್ರಿಟಿಷರು ಹಾಕಿದ್ದು. ಅದು ನಿಂತಿತ್ತು, ಉಸಿರಾಡ್ಕೊಂಡು ಹೆಂಗಪ್ಪ ಬೆಟ್ಟ ಹತ್ತಬೇಕು ಪರ್ವತ ಅಂತ ಒಂಥರ ನಿಟ್ಟುಸಿರು ಬಿಡೋ ಥರ ಅದ್ರ ಎಂಜಿನಿಂದ ಹೊಗೆ ಬರ್ತಾ ಇತ್ತು. ಅದು ಎಷ್ಟು ಕಷ್ಟಪಟ್ಟು ಹಾಕಿರಬಹುದು ಆ ಟ್ರ್ಯಾಕ್ನ ಅವರು ಅಂತ ಊಹೆ ಮಾಡ್ಬೋದು. ಕೆಲವು ಕಡೆ ಅಂತೂ ಹೇರ್ ಪಿನ್ ಕರ್ವ್ ಇರ್ತದೆ, ಯೂ ಟರ್ನ್ಗಳಿರ್ತದೆ. ಅಲ್ಲಿ ಈ ಟ್ರೈನ್ ಸೊಂಟ ಮುರಿದೇ ಹೋಗುತ್ತಪ್ಪ ಇನ್ನ ಅಂತ ನಮಗೆ ಆತಂಕ ಆಗ್ಬಿಡುತ್ತೆ. ಅಷ್ಟು ಸಣ್ಣ ಸಣ್ಣ ಡಬ್ಬಿಗಳು, ಹಿಂಗಾಗಿ ಅದಕ್ಕೆ ತೊಂದರೆ ಕೂಡ ಆಗೋದಿಲ್ಲ. ಫುಟ್ಬಾಲ್ ಆಟಗಾರ ಚೆಂಡನ್ನು ಒದಿತಾರಲ್ಲ ಹಾಗೆ ಅದರ ಇಂಜಿನ್ನು ಒದಿಯುತ್ತೆ. ನನಗನ್ಸುತ್ತೆ ಭಾರತೀಯ ರೈಲ್ವೆ ಅತ್ಯಂತ ಸುಂದರವಾದ ಹಾದಿ ಅಂತಂದರೆ ಕಲ್ಕಾ ಮತ್ತು ಶಿಮ್ಲಾ ಹಾದಿ ಅಂತ ನಾನು ಭಾವಿಸ್ತೇನೆ. ಇಂಗ್ಲೀಷ್ನಲ್ಲಿ ಒಂದು ನಾವೆಲ್ ಇದೆ, ರೈಲ್ವೆ ಚಿಲ್ಡ್ರನ್ ಅಂತ. ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿದ ಒಂದು ಮನೆತನ, ಸರ್ಕಾರ ಪೊಲೀಸ್ನವರು ಅದನ್ನು ಅಟ್ಯಾಕ್ ಮಾಡಿಬಿಡ್ತಾರೆ. ಇಂಗ್ಲೆಂಡಿನ ಒಂದು ಕಾದಂಬರಿ ಅದು, 19ನೇ ಶತಮಾನದಲ್ಲಿ. ಆ ಮನೆ ಯಜಮಾನನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಆ ಮನೆಗೆ ಬಾಡಿಗೆ ಕಟ್ಟಕ್ಕಾಗದೆ ಆ ತಾಯಿ ಮತ್ತು ಮಕ್ಕಳು ದೂರದ ಒಂದು ಹಳ್ಳಿಗೆ ಹೋಗಿ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಆ ಹಳ್ಳಿ ಪಕ್ಕ ಒಂದು ರೈಲ್ವೆ ಹಳಿ ಹೋಗಿರುತ್ತೆ. ಸೊ ಈ ಮಕ್ಕಳು ಲಂಡನ್ನಲ್ಲಿ ಬೆಳೆದ ಮಕ್ಕಳಿಗೆ ಆ ರೈಲನ್ನು ನೋಡಿರಲ್ಲ, ಅವ್ರ ಊರಿನಲ್ಲಿ ಅವ್ರು ರೈಲ್ ನೋಡಿರಲ್ಲ. ಈಗ ಅವರು ಒಂದು ರೈಲ್ ನೋಡ್ತಾ ಇದ್ದಾರೆ. ಅಲ್ಲೊಂದು ಸ್ಟೇಷನ್ ಇದೆ, ಅದು ಹೇಗೆ ಹಳ್ಳಿಗಳಲ್ಲಿ ಬರುತ್ತೆ, ಸ್ಟೇಷನಲ್ಲಿ ನಿಲ್ಲುತ್ತೆ. ಇಡೀ ಕಾದಂಬರಿ ಆ ಮಕ್ಕಳು ರೈಲ್ವೆ ಜೊತೆಗೆ ತಮ್ಮ ಸಂಬಂಧ ಬೆಳೆಸ್ಕೊಳ್ಳೋದು. ಬರೀ ರೈಲಿನ ಜೊತೆಗಲ್ಲ, ಅಲ್ಲಿನ ದುಃಖಿತರ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳೋದು, ತುಂಬ ಮಾನವೀಯವಾಗಿ ವರ್ತಿಸೋದು, ಇವೆಲ್ಲ ಬರುತ್ತೆ ಆ ಕಾದಂಬರಿಲಿ. ಮಕ್ಕಳ ಕಾದಂಬರಿ ಅದು, ಬಟ್ ಬರೀ ಮಕ್ಕಳ ಕಾದಂಬರಿ ಏನಲ್ಲ, ಅದು ಪೊಲಿಟಿಕಲ್ ನಾವೆಲ್ ಕೂಡ. ಅದು ಇಟ್ಸ್ ಅ ಬ್ಯೂಟಿಫುಲ್ ನಾವೆಲ್, ರೈಲ್ವೆ ಚಿಲ್ಡ್ರನ್ ಅಂತ. ನನಗೆ ಬಾಲ್ಯದಿಂದ ಟ್ರೈನ್ಗಳ ಮೇಲೆ ಒಂದು ವಿಚಿತ್ರವಾದ ವ್ಯಾಮೋಹ. ಇದಕ್ಕೆ ಕಾರಣ ನನ್ನ ಮನೆ ತರೀಕೆರೆಯಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕ ಇದ್ದದ್ದು. ಈಗ ಇರೋ ಹೊಸಪೇಟೆ ಮನೆ ಕೂಡ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇದೆ. ವೆನ್ ಐ ವಾಸ್ ಇನ್ ಹಾಸ್ಟೆಲ್ ಮೈಸೂರು, ಆ ಹಾಸ್ಟೆಲ್ ಕೂಡ ಚಾಮರಾಜನಗರಕ್ಕೆ ಹೋಗ್ತಾ ಇತ್ತು. ಮೈಸೂರಿಂದ ರೈಲು ಅಲ್ಲಿ ಕೂಡ ಇತ್ತು. ಸೊ ನನ್ನ ಕಾಲೇಜ್ ಜೀವನದಲ್ಲಿ ಕೂಡ ನಾನು ತರೀಕೆರೆಯಿಂದ ಶಿವಮೊಗ್ಗಕ್ಕೆ ಟ್ರೈನಲ್ಲಿ ಹೋಗ್ತಾಯಿದ್ದೆ. ಇಡೀ ಜೀವನ ಟ್ರೈನಿನ ಜೊತೆಗೆ ನನಗೆ ಸಂಬಂಧ ಇದೆ. ಇವತ್ತು ನಾನು ಹೆಚ್ಚು ತಿರುಗಾಡೋದು ಟ್ರೈನಲ್ಲಿ. ಆದರೆ ಭಾರತದಲ್ಲಿ ಕೆಲವು ವಿಶಿಷ್ಟವಾದ ಟ್ರೈನ್ಗಳಿವೆ, ಅವುಗಳಲ್ಲಿ ಪ್ರಯಾಣ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ಒಂದು ಕೂನೂರಿಂದ ಊಟಿಗೆ ಇರುವ ಒಂದು ಪುಟ್ಟ ರೈಲು, ಬ್ರಿಟಿಷರು ಹಾಕಿದ್ದದು. 2ನೇದು ಡಾರ್ಜಿಲಿಂಗಲ್ಲಿದೆ ಒಂದು ಟ್ರೈನು. 3ನೇ ಟ್ರೈನು ಹರಿಯಾಣ ರಾಜ್ಯದ ಕಲ್ಕಾ ಎಂಬ ಸ್ಟೇಷನಿಂದ ಶಿಮ್ಲಾಕ್ಕೆ ಹೋಗುತ್ತೆ, 3ನೇ ಟ್ರೈನ್. ನನಗೆ ಕೂನೂರು ಟ್ರೈನ್ ಅದರಲ್ಲಿ ಪ್ರಯಾಣ ಮಾಡಿದ್ದೆ ಊಟಿಗೆ. ಆದರೆ ಶಿಮ್ಲಾ ಟ್ರೈನ್ ಹೋಗಿರಲಿಲ್ಲ. ಆ ಶಿಮ್ಲಾ ಟ್ರೈನ್ಗೆ ಈಗ 100 ವರ್ಷ ತುಂಬ್ತಾ ಇದೆ ಅಥವಾ ತುಂಬಿದೆ. ಅದಕ್ಕಾಗಿ ಕೂಡ ಈಗ ಇದನ್ನು ನೆನೆಸ್ಕೋಬಹುದು. ಈ 3 ಟ್ರೈನ್ಗಳು ಪುಟ್ಟ ಟ್ರೈನ್ಗಳು, ಸಣ್ಣ ಡಬ್ಬಿಗಳು, ನ್ಯಾರೋ ಗೇಜಲ್ಲಿ ಹೋಗ್ತವೆ. ಮತ್ತು ಈ 3 ಟ್ರೈನ್ಗಳನ್ನು ಬ್ರಿಟಿಷರು ಹಾಕಿದ್ದು. ಮತ್ತು ಆ 3 ಜಾಗಗಳು ಶಿಮ್ಲಾ, ಡಾರ್ಜಿಲಿಂಗ್ ಮತ್ತು ಊಟಿ ಅವರ ಒಂದು ಬೇಸಿಗೆ ಕಾಲದ ಧಾಮಗಳವು. ಅವ್ರಿಗೆ ಭಾರತದ ಸೆಕೆ ತಡ್ಕೊಳ್ಳೋಕ್ಕಾಗದೇ ಇದ್ದಾಗ ಅಲ್ಲಿ ಹೋಗಿ ಅವರು ರಾಜಧಾನಿ ಕಟ್ಕೊಳ್ಳೋದು. ಶಿಮ್ಲಾ ಒನ್ಸ್ ಇಟ್ ವಾಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಆಫ್ಟರ್ ಕಲ್ಕತ್ತಾ ಆರ್ ಬಿಫೋರ್ ಕಲ್ಕತ್ತಾ. ಡೆಲ್ಲಿಗೆ ಬರೋಕ್ಕೆ ಮುಂಚೆ ಅದು ಬ್ರಿಟಿಷರ ಒಂದು ಬೇಸಿಗೆ ರಾಜಧಾನಿ ಕೂಡ ಆಗಿತ್ತು. ಸೊ ಎಲ್ಲೆಲ್ಲಿ ತಮಗೆ ತಂಪು ಪ್ರದೇಶ ಇದೆ ಅಲ್ಲಿ ಅವರು ತಮ್ಮ ವಸತಿಗಳನ್ನು ಮಾಡ್ಕೊಳ್ತಾ ಇದ್ರು, ರಾಜಕೀಯ ಕಚೇರಿಗಳನ್ನು ಮಾಡ್ಕೊಳ್ತಾ ಇದ್ರು. ಇವತ್ತಿಗೂ ಶಿಮ್ಲಾದಲ್ಲಿ ರಾಷ್ಟ್ರಪತಿ ಭವನ್ ಇದೆ. ಬ್ರಿಟಿಷ್ ಕಾಲದ ಗವರ್ನರ್ ಜನರಲ್ ವಾಸ ಮಾಡ್ತಾ ಇದ್ದಂತಹ ಒಂದು ಅದ್ಭುತವಾದ ಅರಮನೆ ಇದೆ. ಈ 3 ಬೆಟ್ಟದ ಟ್ರೈನ್ಗಳು ಇವತ್ತಿಗೂ ಭಾರತ ಸರ್ಕಾರ ಈ 3 ಟ್ರೈನ್ಗಳನ್ನು ಉಳಿಸ್ಕೊಂಡಿದೆ. ಇವುಗಳಲ್ಲಿ ಪ್ರಯಾಣ ಮಾಡೋದು ಒಂದು ಯಾಕೆ ಅದ್ಭುತವಾದ ಅನುಭವ ಅಂತಂದರೆ, ಇವು ಪರ್ವತಗಳ ಮೇಲೆ ಹತ್ತೋದು. ನಾನು ಶಿಮ್ಲಾಕ್ಕೆ ಹೋಗುವಾಗ ಉದ್ದೇಶಪೂರ್ವಕವಾಗಿ ಕಲ್ಕಾ ಟ್ರೈನಲ್ಲಿ ಹೋಗಬೇಕು ಅಂಥೇಳಿ
ನಿರ್ಧಾರ ಮಾಡಿದ್ವಿ. ಅದು ಕಲ್ಕಾ ಟ್ರೈನ್ ಬೆಳಿಗ್ಗೆ 6 ಗಂಟೆಗೆ ಹೊರಡುತ್ತೆ ಕಲ್ಕಾ ಸ್ಟೇಷನಿಂದ. ಕಲ್ಕಾ ಅನ್ನೋದು ಭಾರತದ ರೈಲ್ವೆಯ ಕೊನೆ ಡೆಡ್ ಎಂಡ್. ಅದು ಯಾವುದು ಮೀಟರ್ ಗೇ ಅಥವಾ ಬ್ರಾಡ್ ಗೇಜ್ದು. ಅದಾದಮೇಲೆ ಇದು ನ್ಯಾರೋ ಗೇಜ್. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸೊ 6 ಗಂಟೆಗೆ ಹೊರಡುತ್ತೆ ಅಂದರೆ ನಾವು ದೆಹಲಿಯಿಂದ ಮಧ್ಯರಾತ್ರಿನೇ ಕೂತ್ಕೊಂಡು ಕಲ್ಕಾಗೆ ಹೋಗಿ ಬೆಳಗಿನ ಜಾವ 5 ಗಂಟೆಗೆ ಇಳ್ಕೊಂಡು ಸ್ಟೇಷನಲ್ಲೇ ಮುಖ ಗೀಕ ತೊಳ್ಕೊಂಡು ಟಿಕೆಟ್ ತೊಗೊಂಡು 6 ಗಂಟೆ ಟ್ರೈನಿಗೆ ಕೂರಬೇಕು ಅಂಥೇಳಿ ಹೋದ್ವಿ. 6 ಗಂಟೆ ಅಷ್ಟೊತ್ತಿಗೆ ಆ ಟ್ರೈನ್ 5:15 ಬಂದು ಸ್ಟೇಷನಲ್ಲಿ ನಿಂತಿತ್ತು. ಸಣ್ಣ ಸಣ್ಣ ಡಬ್ಬಿಗಳು, ಎಲ್ಲ ಕಟ್ಟಿಗೆ ಡಬ್ಬಿಗಳು. ಆ ಹಳೆ ಕಾಲದ ಡಬ್ಬಿಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಅವರು. ಮತ್ತು ಒಂದು ಪುಟ್ಟ ರೈಲ್ವೆ ಸ್ಟೇಷನ್, ಅದು ಭಾರತದ ಅತ್ಯಂತ ಪುಟ್ಟ ರೈಲ್ವೆ ಸ್ಟೇಷನ್ನು. ನೋಡಿದರೆ ಆ ಕಲ್ಕಾ ಟ್ರೈನಲ್ಲಿ ಶಿಮ್ಲಾಕ್ಕೆ ಹೋಗೋಕ್ಕೆ ಪ್ರವಾಸಿಗಳೇ ಕಡಿಮೆ. ಎಲ್ಲ ಸಾಧು ಸಂತರು, ಸನ್ಯಾಸಿಗಳು, ಭಿಕ್ಷುಕರು ಇವರೇ ಇದ್ದರು. ಅಲ್ಲೊಂದು ದೊಡ್ಡ ಅಂಗಳ ಇದೆ ಕಲ್ಕಾ ರೈಲ್ವೆ ಸ್ಟೇಷನಲ್ಲಿ. ಅದ್ರ ತುಂಬ ಒಲೆ ಹುಡ್ಕೊಂಡು ಅಡುಗೆ ಮಾಡಿಕೊಂಡು ಚಹಾ ಮಾಡಿಕೊಂಡು ತಮ್ಮ ವೇಷಗಳನ್ನು, ತಮ್ಮ ಡ್ರೆಸ್ಗಳನ್ನ ಹಾಕ್ಕೊಳ್ತಾ ಇದ್ರು. ಎಲ್ಲ ಚಟುವಟಿಕೆ ಜಾಗ ಆಗಿತ್ತದು 5:30ಇಂದಲೇ 6 ಗಂಟೆ. ಆ ಟ್ರೈನು ಅದು ಉಗಿ ಟ್ರೈನ್, ಅದು ಕಲ್ಲಿದ್ದಲಿಂದ ನಡೆಯೋ ಟ್ರೈನು. ಒಂದು 5-6 ಡಬ್ಬಿ ಇರಬಹುದು. ಅದು ನಿಂತಿತ್ತು. ಉಸಿರಾಡ್ಕೊಂಡು ಹೆಂಗಪ್ಪ ಬೆಟ್ಟ ಹತ್ತಬೇಕು ಪರ್ವತ ಅಂತ ಒಂಥರ ನಿಟ್ಟುಸಿರು ಬಿಡೋ ಥರ ಅದ್ರ ಎಂಜಿನಿಂದ ಹೊಗೆ ಬರ್ತಾ ಇತ್ತು. ಗಾರ್ಡ್ ಹಸಿರು ಬಾವುಟ ಹಿಡ್ಕೊಂಡು ಸಿದ್ಧಾಗಿದ್ದ, ಎಂಜಿನ್ನು ಸಿದ್ಧ ಆಗಿತ್ತು. ಆದರೆ ಜನನೇ ಇರಲಿಲ್ಲ. ಒಂದು 20-30 ಜನ ನಾವು ಟಿಕೆಟ್ ತೊಗೊಂಡವರು. ಬಟ್ ಟಿಕೆಟ್ ಇಲ್ಲದೆ ಇವರೆಲ್ಲ ಹತ್ಕೊಂಡ್ರು, ಈ ಸನ್ಯಾಸಿಗಳು, ಅವರು ಇವರು ಎಲ್ಲ. ಅದು ಎಷ್ಟು ಪುಟ್ಟ ಟ್ರೈನ್ ಅಂದರೆ ಅದು ಎಲ್ಲಿ ನೀವು ಕೈ ಮಾಡಿದ್ರೆ ನಿಂತ್ಕೊಳ್ಳುತ್ತೆ ಅದು ಸಣ್ಣ ಸಣ್ಣ ಜಾಗಗಳಲ್ಲೆಲ್ಲ. ಆ ಟ್ರೈನ್ ಹೊರಡೋ ಕಾಲಕ್ಕೆ ಇನ್ನೂ ಕೆಲವರು ಸನ್ಯಾಸಿಗಳು ಹತ್ತಿರಲಿಲ್ಲ. ಅವರು ನಿಂತ್ಕೊಳ್ಳಿ ಅಂತ ಜೋರಾಗಿ ಹೋಗಿದ್ರು. ಆ ಗಾರ್ಡ್ಗೂ ಮತ್ತು ಡ್ರೈವರ್ಗೂ, ಎಂಜಿನ್ ಡ್ರೈವರ್ಗೂ. ಸೊ ಅವ್ರದ್ದು ಇನ್ನೂ ಏನೇನೋ ಸಿದ್ಧತೆ ಅಂದರೆ ಅಭ್ಯಾಸ ಆಗಿದೆ ಆ ಟ್ರೈನ್ಗೆ. ಇವ್ರನ್ನೆಲ್ಲ ಕರ್ಕೊಂಡು ಹೋಗುವಂಥ ಒಂದು ಅಭ್ಯಾಸ ಆಗಿದೆ. ಸೊ ಬಂದು ಎಲ್ಲ ಹತ್ಕೊಂಡ್ರು. ಅದರಲ್ಲಿ ಒಬ್ಬ ಸನ್ಯಾಸಿಗೆ ನಮ್ಮ ಗಾರ್ಡು ಕಾಲು ಮುಟ್ಟಿ ನಮಸ್ಕಾರ ಮಾಡ್ದ. ಟ್ರೈನ್ ಹೊರಡ್ತು. ಆ ಟ್ರೈನು ಐ ಥಿಂಕ್ ಒಂದು 3 ಗಂಟೆ ತಗೊಳುತ್ತೆ, 3-4 ಗಂಟೆ ತಗೊಳುತ್ತೆ ಅಂತ ಕಾಣ್ತದೆ ಶಿಮ್ಲಾಕ್ಕೆ. ಅದ್ಭುತವಾದ ಅನುಭವ ಅದು. ಬಸ್ಸಲ್ಲೋ ವಿಮಾನದಲ್ಲೋ ಹೋಗ್ಬೋದು ಶಿಮ್ಲಾಕ್ಕೆ, ಆದರೆ ಈ ಟ್ರೈನಲ್ಲಿ ಹೋಗೋದ್ರಲ್ಲಿ ಒಂದು ವಿಶಿಷ್ಟ. ಯಾಕಂದರೆ ಅದು ಹೊಲ ಗದ್ದೆಗಳಲ್ಲಿ, ಸೇಬಿನ ತೋಟಗಳಲ್ಲಿ ನಿಧಾನಕ್ಕೆ ಹೋಗುತ್ತೆ. ಅದು ಎಷ್ಟು ಕಷ್ಟಪಟ್ಟು ಹಾಕಿರಬಹುದು ಆ ಟ್ರ್ಯಾಕ್ನ ಅವರು ಅಂತ ಊಹೆ ಮಾಡ್ಬೋದು. ಕೆಲವು ಕಡೆ ಅಂತೂ ಹೇರ್ ಪಿನ್ ಕರ್ವ್ ಇರ್ತದೆ, ಯೂ ಟರ್ನ್ಗಳಿರ್ತದೆ. ಅಲ್ಲಿ ಈ ಟ್ರೈನ್ ಸೊಂಟ ಮುರಿದೇ ಹೋಗುತ್ತಪ್ಪ ಇನ್ನು ಅಂತ ನಮಗೆ ಆತಂಕ ಆಗಿಬಿಡುತ್ತೆ. ಅಷ್ಟು ಸಣ್ಣ ಸಣ್ಣ ಡಬ್ಬಿಗಳು, ಹೀಗಾಗಿ ಅದಕ್ಕೆ ತೊಂದರೆ ಕೂಡ ಆಗೋದಿಲ್ಲ. ಅಲ್ಲಿ ಜನ ದಾಳಿಂಬೆ ತೋಟಗಳಲ್ಲಿ ಹೋಗುತ್ತೆ, ಅದಕ್ಕೊಂಥರ ತಮಾಷೆ ಆಗಿಬಿಟ್ಟಿದೆ. ಅದಕ್ಕೆ ಜನ ಹೆಚ್ಚು ಅದಕ್ಕೆ ಹೆದರೋದೇ ಇಲ್ಲ. ತುಂಬ ಸ್ಲೋ ಆಗಿ ಹೋಗುತ್ತೆ, ಅದು ತುಂಬ ಸ್ಲೋ ಆಗುತ್ತೆ. ಟ್ರೈನ್ ಬರ್ತಾ ಇದೆ ಅಂದರೆ ಇದ್ರ ಪಕ್ಕ ಅವರು ತಮ್ಮ ದನಗಳು ಕರ್ಕೊಂಡು ದಾಟ್ತಾ ಇರ್ತಾರೆ. ಎಲ್ಲಿ ಬೇಕಲ್ಲಿ ನಿಲ್ಲುತ್ತೆ ಆ ಟ್ರೈನು. ಅದು ಉದ್ದೇಶಪೂರ್ವಕವಾಗಿ ಉಳಿಸ್ಕೊಂಡಿದ್ದಾರೆ ಅವರು, ಯಾಕಂದರೆ ಅದೊಂದು ಟೂರಿಸ್ಟ್ ಆಕರ್ಷಣೆ. ಅದು ಶಿಮ್ಲಾಕ್ಕೆ ಹೋಗೋ ಬಹಳ ಜನ ಆ ಟ್ರೈನಲ್ಲಿ ಹೋಗ್ತಾರೆ. ಬಹಳ ಕಡಿಮೆ ಬೆಲೆ ಅದರ ಟಿಕೆಟ್ ಕೂಡ. ಉದ್ದೇಶಪೂರ್ವಕವಾಗಿ ಭಾರತ ಸರ್ಕಾರ ಆ ಟ್ರೈನನ್ನು, ಒಂದು ಹೆರಿಟೇಜ್ ಟ್ರೈನ್ ಅದು, ಬಹುಶಃ ಯುನೆಸ್ಕೋ ಮಾನ್ಯ ಮಾಡಿರಬಹುದಾದ ಒಂದು ಹೆರಿಟೇಜ್ ಟ್ರೈನ್ ಕೂಡ. ಹಿಮಾಲಯದ ಪರ್ವತದ ಬೇರೆ ಬೇರೆ ಸಸ್ಯಾವಳಿಗಳು, ಅದರ ಹಳ್ಳಿಗಳು, ಅದರ ಬೀದಿಗಳು, ಅನೇಕ ಸಲ ಅದು ಹಳ್ಳಿಯವರು ತಮ್ಮ ಸಗಣಿ ಎಲ್ಲ ಹಾಕೋ ತಿಪ್ಪೆಗುಂಡಿಗಳ ಪಕ್ಕನೇ ಅದರ ಟ್ರ್ಯಾಕ್ ಇದೆ. ಅದು ಉದ್ದೇಶಪೂರ್ವಕವಾಗಿ ಉಳಿಸ್ಕೊಂಡಿದ್ದಾರೆ ಅನಿಸುತ್ತೆ. ಮೇಲೆ ಹೋಗ್ತಾ 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 ಚಳಿಗಾಲದಲ್ಲಿ ಆ ಟ್ರ್ಯಾಕ್ ತುಂಬ ಹಿಮ ತುಂಬ್ಕೊಂಡ್ಬಿಡುತ್ತೆ. ಆಗ ಆ ಟ್ರೈನು ಆ ಹಿಮನ ಕಾಲಲ್ಲಿ ಒದಿತಾ, ಒಂಥರ ಫುಟ್ಬಾಲ್ ಆಟಗಾರ ಚೆಂಡನ್ನು ಒದಿತಾರಲ್ಲ ಹಾಗೆ ಅದರ ಇಂಜಿನ್ನು ಒದಿಯುತ್ತೆ. ಶಿಮ್ಲಾ ಬರ್ತಾ ಇದೆ ಅನ್ನುವಾಗ ಒಂದು ದೊಡ್ಡ ನೆರಳು ಥರ, ಒಂದು ಕತ್ತಲು ಥರ ಕವಿಯುತ್ತೆ. ಯಾಕಂದರೆ ದೇವದಾರು ಮರಗಳು, ಅದೇನು ರಾಷ್ಟ್ರಪತಿ ಭವನ ಇದೆ, ಭಾರತದ ಗವರ್ನರ್ ಜನರಲ್ ಇರ್ತಾ ಇದ್ದ ಒಂದು ಅರಮನೆ ಏನಿದೆ, ಆ ಭಾಗದಲ್ಲಿ ಅತ್ಯಂತ ಎತ್ತರದ ಪೈನ್ ಅಥವಾ ದೇವದಾರು ವೃಕ್ಷಗಳ ಕಾಡಲ್ಲಿ ಹೋಗುತ್ತದು. ನನಗನ್ಸುತ್ತೆ ಭಾರತೀಯ ರೈಲ್ವೆಯ ಅತ್ಯಂತ ಸುಂದರವಾದ ಹಾದಿ ಅಂತಂದರೆ ಕಲ್ಕಾ ಮತ್ತು ಶಿಮ್ಲಾ ಹಾದಿ ಅಂತ ನಾನು ಭಾವಿಸ್ತೇನೆ.
ಅದರಲ್ಲಿ ಮಕ್ಕಳನ್ನು ಕುಟುಂಬ ಸಮೇತ ಹೋದರೆ ಬಹಳ ಮನರಂಜನೆ ಕೂಡ ಸಿಗುತ್ತೆ. ಕೆಳಗಿನ ಹಿಮಾಲಯದಿಂದ, ಯಾಕಂದರೆ ಅದು ಹತ್ತೋ ಬೆಟ್ಟ ಇದೇನಿದೆ, ಪರ್ವತ ಇದೆ, ಅದು ಹಿಮಾಲಯದ ಮೊದಲನೇ ಪರ್ವತ. ಅದಾದಮೇಲೆ ಬಯಲು. ಈ ಡೆಲ್ಲಿಯಿಂದ ಯಮುನಾ ನದಿ ತೀರದಿಂದ ಹಿಮಾಲಯಕ್ಕೆ ಹೋದರೆ ಸಿಗುವ ಮೊದಲ ಪರ್ವತದ ಕೆಳಗಡೆ ಕಲ್ಕಾ ಸ್ಟೇಷನ್ ಇದೆ. ಕೆಳಗಿನ ಹಿಮಾಲಯದಿಂದ ಅತ್ಯಂತ ಎತ್ತರದಲ್ಲಿರೋ ಶಿಮ್ಲಾದವರೆಗೆ ಆ ರೈಲು ಹೋಗುವಾಗ ಏನು ಗಮನಿಸಬೇಕು ಅಂದರೆ, ಆ ಫ್ಲೋರಾನ್ ಏನು ಫನ ಅಂತ ಕರಿತೀವಿ ನಾವು, ಅಲ್ಲಿನ ಹೂವು, ಅಲ್ಲಿನ ಮರ, ಅಲ್ಲಿನ ಗಿಡ ಬಳ್ಳಿಗಳು ಹೇಗೆ ಬದಲಾಗ್ತದೆ ಅಂತ. ಅಂದರೆ ಆಲ್ಟಿಟ್ಯೂಡ್ ಬದಲಾದಾಗೆ, ಎತ್ತರ ಬದಲಾದಾಗೆ ಗಿಡ ಮರಗಳು ಬದಲಾಗುವಂಥ ಅದ್ಭುತವಾದ ಒಂದು ಬದಲಾವಣೆಯನ್ನು ಈ ರೈಲು ಪ್ರಯಾಣದಲ್ಲಿ ಗುರುತಿಸ್ಬಹುದು. ಅತ್ಯಂತ ಕೊನೆಗೆ ದೇವದಾರು ಮರ, ಸಾಮಾನ್ಯವಾಗಿ 7,000, 6,000, 8,000 ಎತ್ತರದಲ್ಲೇ ದೇವದಾರು ಮರ ಇರ್ತದೆ. ಭಾರತದ ಅತ್ಯಂತ ಸುಂದರವಾದ ಒಂದು ಪೈನ್ ವೃಕ್ಷಗಳ ಕಾಡು. ರಾಷ್ಟ್ರಪತಿ ಭವನ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಕಾಣ್ತದೆ, ಅಲ್ಲೊಂದು ಅದ್ಭುತವಾದ ಒಂದು ಸಂಸ್ಥೆ ಇದೆ. ಅದರ ಎದುರುಗಡೆ ಹೋಗುತ್ತೆ ಈ ಟ್ರೈನು. ಹೋಗಿ ಶಿಮ್ಲಾ ನಗರದಲ್ಲಿ ಪ್ರವೇಶ ಮಾಡುತ್ತೆ. ಡೆಡ್ ಎಂಡ್ ಅದು, ಅಲ್ಲಿಂದ ಮುಂದೆ ಟ್ರ್ಯಾಕ್ ಇಲ್ಲ. ಅದೊಂದು ದೊಡ್ಡ ಒಂದು ಕಣಿವೆಯ ಮೇಲ್ಗಡೆ ಹೋಗಿ ನಿಂತ್ಕೊಳ್ಳುತ್ತೆ ಉಸಿರು ಬಿಟ್ಟು. ಅಲ್ಲಿ ನಿಂತ್ಕೊಳ್ಳುವಾಗ ನನಗೆ ಸಾಕಪ್ಪ ಈ ಪರ್ವತ ಹತ್ತಿದೆ ಅಂತ ಒಂಥರ ಉಸಿರು ಬಿಡ್ತಾ ಇರುತ್ತೆ. ಒಂದು 5-6 ಪುಟ್ಟ ಡಬ್ಬಿಗಳ ಟ್ರೈನ್. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ಶಿಮ್ಲಾ ಒಂದು ಕಣಿವೆಯಲ್ಲಿ ಅತ್ಯಂತ ಸುಂದರವಾದ ನಗರ ಅಲ್ಲಿ ಕಾಣುತ್ತೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮತ್ತೆ ಆ ಟ್ರೈನು ವಾಪಸ್ಸು ಕಲ್ಕಾಗೆ ಬರುತ್ತೆ. ಸೊ ಈ ಕಲ್ಕಾ ಟು ಶಿಮ್ಲಾ ಟ್ರೈನ್, ಅಫ್ಕೋರ್ಸ್ ಇಟ್ ಈಸ್ ಟೈಮ್ ಟೇಕಿಂಗ್ ಬಟ್ ಮೋಸ್ಟ್ ವಂಡರ್ಫುಲ್ ಜರ್ನಿ. ಕೂನೂರ್ ಟ್ರೈನ್ ಇನ್ನೂ ಇದು ಉಳ್ಕೊಂಡಿದೆ, ಡಾರ್ಜಿಲಿಂಗ್ ಟ್ರೈನ್ ಉಳ್ಕೊಂಡಿದೆ. ಅವು ಅಷ್ಟೊಂದು ರೆವಿನ್ಯೂ ತರ್ತಾ ಇಲ್ಲ ಭಾರತೀಯ ರೈಲ್ವೆಗೆ, ಯಾಕಂದರೆ ಅದ್ರಲ್ಲಿ ಪ್ರಯಾಣ ಮಾಡೋರು ತುಂಬ ಕಡಿಮೆ. ಆದರೆ ಅವುಗಳ ಚಾರಿತ್ರಿಕ ಮಹತ್ವಕ್ಕಾಗಿ ಮತ್ತು ಆ ಹಿಮಾಲಯವನ್ನು ಅಥವಾ ನಮ್ಮ ಊಟಿನಲ್ಲಿ ಪಶ್ಚಿಮ ಘಟ್ಟಗಳ ಸುಂದರವಾದ ಕಾಡನ್ನು ರಸ್ತೆ ಮೂಲಕ ನೋಡ್ಬೋದು, ಆದರೆ ಟ್ರೈನ್ ಮೂಲಕ ಕೂಡ ನೋಡಲಿ ಅಂಥೇಳಿ ಸರ್ಕಾರ ಉಳಿಸ್ಕೊಂಡಾಗ ಕಾಣ್ತದೆ. ಯಾರಾದರೂ ಕುಟುಂಬ ಸಮೇತ ಪ್ರವಾಸ ಮಾಡೋದಿದ್ದರೆ ಶಿಮ್ಲಾಕ್ಕೆ, ಹಿಮಾಲಯಕ್ಕೆ, ಕುಲುವಿಗೆ ಈ ಟ್ರೈನ್ ಬಳಸಬೇಕು ಅಂಥೇಳಿ ನನ್ನ ವಿನಂತಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.